ಹಾಯ್ ನಮಸ್ಕಾರ ರೀ ಎಲ್ರಿಗೂ. ನಾನು ಭಾಗ್ಯ. ಇವತ್ತು ನಿಮಗಾಗಿ ಒಂದು ಸೂಪರ್ ಹೆಲ್ದಿ, ಸೂಪರ್ ಟೇಸ್ಟಿ, ಸ್ಪೆಷಲ್ ರೆಸಿಪಿ ಡ್ರೈ ಫ್ರೂಟ್ ಉಂಡೆ ತಂದಿದ್ದೀನಿ. ಈ ಉಂಡೆ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಇದ್ರ ತುಂಬ ಹೆಲ್ದಿ ಫುಡ್ಡು. ಇದರಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಶೇಂಗಾ, ಗೋಡಂಬಿ, ಪಿಸ್ತಾ, ಬಿಳಿ ಕುಂಬಳೆ ಬೀಜ, ಹಸಿರು ಕುಂಬಳೆ ಬೀಜ, ವಾಲ್ನಟ್, ಬಾದಾಮಿ, ಅಗಸೆ ಬೀಜ, ಗುರೆಳ್ಳು ಬೀಜ, ಎಳ್ಳು. ಶೇಂಗಾ ತಗೊಳ್ಳೋಣ. ಇವಾಗ ಶೇಂಗಾ ತಗೊಂಡು ಸಣ್ಣ ಉರಿಯಲ್ಲಿ ಹುರಿಯೋಣ. ಇದು ಒಂದು ದೊಡ್ಡ ಕಪ್ ಶೇಂಗಾ, ಬಾದಾಮಿ ಜಾಸ್ತಿ ಪ್ರಮಾಣ ತಗೊಂಡಿದ್ದೀನಿ. ಇದು ಸಣ್ಣ ಉರಿಯಲ್ಲಿ ಎಲ್ಲನೂ ಸಣ್ಣ ಉರಿಯಲ್ಲೇ ಹುರಿಯೋಣ. ಶೇಂಗಾ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಹುರಿಯೋದಕ್ಕೆ. ಈಗ ಆಗಿದೆ ನೋಡಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಬಾದಾಮಿ ತಗೊಂಡಿದೆ. ಬಾದಾಮಿನೂ ಅಷ್ಟೇ ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ. ಇದು ಬಾದಾಮಿಗೆ ಜಾಸ್ತಿ ಹುರಿಯೋದೇನು ಬೇಡ. ಸಾಕಿದು ಪಾತ್ರೆಗೆ ಹಾಕ್ಕೊಳ್ಳೋಣ. ಎಲ್ಲನೂ ಹುರಿದು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಪಿಸ್ತಾ ತಗೊಳ್ಳೋಣ. ಪಿಸ್ತಾನೂ ಅಷ್ಟೇ ಜಾಸ್ತಿ ಹುರಿಯೋದೇನು ಬೇಡ. ಆಗಿದೆ ನೋಡಿ. ಇವಾಗ ಇದನ್ನು ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಬಿಳಿ ಕುಂಬಳೆ ಬೀಜ ತಗೊಳ್ಳೋಣ. ಇದನ್ನು ಅಷ್ಟೇ ಸಣ್ಣ ಉರಿಯಲ್ಲೇ ಹುರಿಯೋದು ಎಲ್ಲನೂ. ಆಗಿದೆ ನೋಡಿ. ಇವಾಗ ಉಬ್ಕೊಂಡಿದೆ ಅದು. ಆಗಿದೆ. ಇವಾಗ ಅದೇ ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಇವಾಗ ಹಸಿರು ಕುಂಬಳೆ ಬೀಜ ತಗೊಳ್ಳೋಣ. ಇವೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಆಗಿದೆ ನೋಡಿ. ಇದು ಉಬ್ಬಿದೆ. ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ವಾಲ್ನಟ್ ತಗೊಳ್ಳೋಣ. ಇದನ್ನು ಅಷ್ಟೇ ಜಾಸ್ತಿ ಹುರಿಯೋದೇನು ಬೇಡ. ಸಾಕು ಇಷ್ಟೇ. ಈಗ ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ. ಇದ್ರ ನಾನು ಇವಾಗ ಬಾದಾಮಿ ತಗೊಳ್ಳೋಣ. ಇದನ್ನು ಅಷ್ಟೇ ಸ್ವಲ್ಪ ಇದನ್ನು ಟೈಮ್ ತಗೊಳುತ್ತೆ ಬಾದಾಮಿ. ಆಗಿದೆ ಇವಾಗ. ಇದನ್ನು ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ. ಇದೇ ಪಾತ್ರೆಯಲ್ಲಿ ಎಲ್ಲನೂ ಹಾಕಿ ಆಮೇಲೆ ಮಿಕ್ಸ್ ಮಾಡಬೇಕು. ಇವಾಗ ಅಗಸೆ ಬೀಜ ತಗೊಳ್ಳೋಣ. ಇದು ಚಟ ಚಟ ಅನ್ನುತ್ತೆ. ಇದನ್ನು
ಇದು ತುಂಬ ಹೆಲ್ದಿ ಫುಡ್, ಹೆಣ್ಮಕ್ಳಿಗೆ ಮಾತ್ರ ಇದು ಕೂದಲಿಗೆ ಮತ್ತು ಹೆಲ್ತ್ಗೆ ತುಂಬ ಒಳ್ಳೆಯ ಫುಡ್ ಇದು. ಆಗಿದೆ ಇವಾಗ ಇದನ್ನು ಅದೇ ಪಾತ್ರೆಯಲ್ಲೇ ಹಾಕ್ಕೊಳ್ಳೋಣ. ಇವಾಗ ಗುರೆಳ್ಳು ತಗೊಳ್ಳೋಣ. ಗುರೆಳ್ಳಿದು ಇದನ್ನು ಜಾಸ್ತಿಯೂ ಉರಿಯೋದು ಬೇಡ. ಇದು ಆಗಿದೆ. ಇದನ್ನು ಅದೇ ಪಾತ್ರೆಯಲ್ಲೇ ಹಾಕ್ಕೊಳ್ಳೋಣ. ಈಗ ಎಳ್ಳು ತಗೊಳ್ಳೋಣ, ಬಿಳಿ ಎಳ್ಳು. ಇದನ್ನು ಹುರಿಯೋಣ. ಇದಕ್ಕೆ ಮಖಾನ ಎಲ್ಲ ಇನ್ನೂ ಸೇರಿಸ್ಬೋದು, ಸದ್ಯಕ್ಕೆ ಇಷ್ಟೇ ಸಾಕು. ಸಪ್ರೇಟಾಗಿ ಎಳ್ಳುಂಡೆನೂ ಮಾಡ್ಬೋದು. ತುಂಬ ಈ ಚಳಿಗಾಲಕ್ಕೆ ಎಳ್ಳುಂಡೆ ತಿನ್ನಬೇಕು. ಆಯಿತು ಎಳ್ಳನ್ನು. ಇವಾಗ ಈ ಪಾತ್ರೆಯಲ್ಲಿ ಹಾಕೊಳ್ಳೋಣ. ಇವಾಗ ಎಲ್ಲನೂ ಮೇಲೆ ಕೆಳಗೆ ಮಾಡೋಣ, ಕಲಸೋಣ, ಒಟ್ಟನ್ನ ಮಿಕ್ಸ್ ಮಾಡೋಣ. ಇದನ್ನು ಅಳತೆ ಮಾಡೋಣ. ಒಂದು ಇದು ಅಳತೆ ಬೆಲ್ಲಕ್ಕೆ 1 ಗ್ಲಾಸ್ ಆಯಿತು. 2 ಗ್ಲಾಸು, 3 ಗ್ಲಾಸು ಬೆಲ್ಲ ಹಾಕೋದಕ್ಕೆ ಅಳತೆಗೆ ಹಾಕ್ತಿದ್ದೀನಿ. ಇವಾಗ 4 ಗ್ಲಾಸ್ ಆಯಿತು ಟೋಟಲ್ ಎಲ್ಲ ಸೇರಿ. 4 ಗ್ಲಾಸ್ ಎಲ್ಲ ಮಿಕ್ಸ್ ಮಾಡಿದೆಯಲ್ಲ, ಇದು 4 ಗ್ಲಾಸ್ ಆಗಿದೆ. ಈಗ ಬೆಲ್ಲ ಅಳತೆ ಮಾಡೋಣ. 1 ಗ್ಲಾಸು ಬೆಲ್ಲ, 2 ನಿಮ್ಮ ಅಳತೆಗೆ ಹೆಂಗೆ ಗೊತ್ತಿರಲಿ ಅಂತ. 3 ಗ್ಲಾಸು ಬೆಲ್ಲ ಆಗುತ್ತೆ. 4 ಗ್ಲಾಸು ಹುರಿದಿರೋವಾದರೆ ಬೆಲ್ಲ 3 ಗ್ಲಾಸು ಸಾಕಿಷ್ಟೇ. ಜಾಸ್ತಿ ಸಿಹಿ ಬೇಕು ಅಂದರೆ ಅದು ನಿಮ್ಮ ಇಷ್ಟ, ಬಟ್ ಕರೆಕ್ಟ್ ಆಗುತ್ತೆ ಈ ಅಳತೆ ಮಾತ್ರ ಇದು. ಇವಾಗ ಎಲ್ಲ ಸೇರಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದು ಫಸ್ಟ್ ಮಿಕ್ಸಿಗೆ ಹಾಕಿದರೆ ಮಿಕ್ಸ್ ಆಗೋಲ್ಲ. ಇದ್ರ ಜೊತೆನೇ ಬೆಲ್ಲ ಹಾಕಿಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ತುಂಬ ಸಣ್ಣ ಆದ್ರೂ ಚೆನ್ನಾಗಿರಲ್ಲ, ಒಂಥರ ತರಿಯಾಗಿದ್ದರೆ ಬಾಯಿಗೆ ಬರುತ್ತೆ. ಅದು ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ಬಾಯಿಗೆ ಬರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಅದು. ಇವಾಗ ಮಿಕ್ಸಿಗೆ ಹಾಕೋಣ. ನೋಡಿ ಈ ಥರ ಇದೆ. ಇನ್ನೊಂದು ಸ್ವಲ್ಪ ಹಾಕೋಣ, ಯಾಕಂದರೆ ಇನ್ನೂ ಒಂದೊಂದು ಇದೆ ಹಾಗೇ. ಈಗ ಆಗಿದೆ ನೋಡಿ. ಈ ಥರ ಬಂದರೆ ಸಿಹಿ ಕರೆಕ್ಟ್ ಆಗಿದೆ ಅಂತ ಲೆಕ್ಕ. ನೋಡಿ ಉಂಡೆ ಬರುತ್ತೆ ಕಟ್ಟೋದಕ್ಕೆ. ಇನ್ನೊಂದ್ಸಲ ಹಾಕೋಣ. ಸಾಕಿಷ್ಟೇ. ಇವಾಗ ಅದೇ ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಹೀಗೆ ಬೆಲ್ಲ ಅದು ಹಾಕಿ ಎಲ್ಲನೂ ಹಾಕಿ ಅದೇ ಪಾತ್ರೆಯಲ್ಲಿ ಹಾಕೋಣ ಉಂಡೆ ಕಟ್ಟೋದಕ್ಕೆ. ಇವಾಗ ಎಲ್ಲನೂ ಮಿಕ್ಸಿಗೆ ಮಾಡೋಣ. ಎಲ್ಲನೂ ಮಿಕ್ಸಿಗೆ ಹಾಕಿದ್ದಾಯಿತು. ಇವಾಗ ಇದನ್ನು ಚೆನ್ನಾಗಿ ಕಲಸೋಣ, ಮಿಕ್ಸ್ ಮಾಡೋಣ ಇವಾಗ.
ಯಾಕಂದರೆ ಬೆಲ್ಲ ಒಂದೊಂದು ಸಲ ಹಾಕಿದಾಗ ಹೆಚ್ಚು ಕಡಿಮೆ ಆಗಿರುತ್ತೆ. ಈ ಥರ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬೆಲ್ಲ. ಚೆನ್ನಾಗಿ ಕಲಸೋಣ. ಇವಾಗ ಕಲಸಿದ್ದಾಯಿತು, ಉಂಡೆ ಕಟ್ಟೋಣ ಇವಾಗ. ಇದು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಕೊಡೋದಕ್ಕೆ. ನಮಗೂ ಒಳ್ಳೆಯದು, ನಮಗೂ ಹೆಲ್ತಿಗೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಚಿಕ್ಕ ಚಿಕ್ಕದಾಗಿ ಕಟ್ಟೋಣ, ಸುಮ್ಮನೆ ವೇಸ್ಟ್ ಮಾಡ್ತಾರೆ. ನೋಡಿ ಈ ಥರ ಇದೆ. ಇವಾಗ ಆಯ್ತು ನೋಡಿ ಎಲ್ಲ ಉಂಡೆ ಕಟ್ಟಿರೋದು. ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ. ನಿಮಗೆ ಬೇರೆ ಏನಾದರೂ ಉಂಡೆ ಬೇಕಿದ್ದರೆ ಕಮೆಂಟ್ಸ್ ಹಾಕಿ, ನಾನು ಟ್ರೈ ಮಾಡ್ತೀನಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.